ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕೂಡ ಪ್ರೆಸ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಮುಂದಿನ ವಿಡಿಯೋಗಳನ್ನು ನೀವು ತಪ್ಪದೇ ವೀಕ್ಷಿಸಬಹುದು. ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಭಾಗ 1ರ ವಿಡಿಯೋನ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ನೀವಿನ್ನ ಆ ವಿಡಿಯೋನ ನೋಡಲಿಲ್ಲ ಅಂದರೆ ಮೇಲೆ ಐ ಬಟನ್ ಇಲ್ಲ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಎರಡರಲ್ಲೂ ಲಿಂಕ್ ಕೊಟ್ಟಿದ್ದೀನಿ. ಸೊ ನೀವು ಅಲ್ಲಿಂದ ನೋಡಬಹುದು. ಮೊದಲು ಆ ವಿಡಿಯೋನ ಕೊನೆವರೆಗೂ ನೋಡಿಬಿಟ್ಟು ಆಮೇಲೆ ಈ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಭಾಗ 2ನ್ನು ಶುರು ಮಾಡಲಿಕ್ಕೆ ಮೊದಲು ಒಂದೆರಡು ವಿಷಯನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡುವಾಗ ಆ ಅಪ್ಲಿಕೇಶನ್ ಬಂದ್ಬಿಟ್ಟು ಪಬ್ಲಿಷ್ ಆಗಿ ಬಿಟ್ಟಿದ್ರು. ಸೊ ನಾನು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರ ರಿವ್ಯೂ ಬಂದ್ಬಿಟ್ಟು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿದ ಮಾರನೇ ದಿವಸಕ್ಕೆ ಅದನ್ನು ಪ್ರೈವೇಟ್ ಮಾಡಿದ್ದಾರೆ. ಸೊ ಇದಕ್ಕೆ ಕಾರಣ ಏನಂದರೆ, ರೈತರು ಇದರಲ್ಲಿ ಅಡ್ವಾಂಟೇಜ್ ತಗೋಬಿಟ್ಟು ತಮ್ಮ ಬೆಳೆಗಳ ತಪ್ಪು ವಿವರಗಳನ್ನು ಇದರಲ್ಲಿ ಸಲ್ಲಿಸಬಹುದು ಅಂದ್ಕೊಂಡು ಏನೋ ಗೊತ್ತಿಲ್ಲ, ಇದು ಈ ಅಪ್ಲಿಕೇಶನ್ನ ಪ್ರೈವೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ವೇಳೆ ನೀವು ಆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಬೇಕಾದ್ರೆ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ನಾನು ಈ ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಒಬ್ಬರು ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ನ ವಿವರಗಳನ್ನು ತಿಳಿಸಿ ಅಂತ ಹೇಳಿದರು. ಸೊ ಅವರಿಗೋಸ್ಕರ ನಾನು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಪ್ಲಿಕೇಶನ್ ಬಂತಲ್ಲ, ಸೊ ಅಪ್ಲಿಕೇಶನ್ ರಿವ್ಯೂವೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ಸೊ ಮೇಯ್ನಾಗಿ ಬೆಳೆ ಸಮೀಕ್ಷೆ ಮಾಡೋ ಕೆಲಸ ಯಾರ್ದು ಅಂದರೆ, ನಮ್ಮ ಊರಿನ ವಿಲೇಜ್ ಅಕೌಂಟೆಂಟ್ ಬಂದು ಅವರವರ ಹೊಲಕ್ಕೆ ಇಲ್ಲ ಗದ್ದೆಗೆ ಹೋಗ್ಬಿಟ್ಟು ಅಲ್ಲಿಂದನೇ ಬೆಳೆ ಸಮೀಕ್ಷೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ಈ ವಿಡಿಯೋನಲ್ಲಿ ನನ್ನ ಉದ್ದೇಶ ಏನಪ್ಪ ಅಂದರೆ, ಬೆಳೆ ಸಮೀಕ್ಷೆಯನ್ನು ಹೇಗೆ ಮಾಡ್ತಾರೆ ಅಂತ ತಿಳಿಸೋಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡಿರೋದು. ಸೊ ಹಾಗಾದರೆ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ನ ಹೇಗೆ ಯೂಸ್ ಮಾಡೋದು, ಅದರಲ್ಲಿ ದಾಖಲೆಗಳನ್ನು ಹೇಗೆ ಸಲ್ಲಿಸುವುದು ಅಂತ ನೋಡೋಣ. ಪಾರ್ಟ್ 1ನಲ್ಲಿ ಪಹಣಿ ಮತ್ತು ಮಾಲೀಕನ ವಿವರಗಳನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಅದು ಬಂದ್ಬಿಟ್ಟು ಸ್ಟೆಪ್ 1. ಈಗ ಸ್ಟೆಪ್ 2ನಲ್ಲಿ ಬೆಳೆ ಮತ್ತು ಆಧಾರ ವಿವರಗಳನ್ನು ಹೇಗೆ ಸಲ್ಲಿಸುವುದು ಅಂತ ನೋಡೋಣ. ಲೋಡ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಮತ್ತೆ ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕ್ಬಿಟ್ಟು ರೈಟ್ ಕೊಡಿ. ಆಮೇಲೆ ಕೆಳಗೆ ಬಂದ್ಬಿಟ್ಟು ಮಾಲೀಕನ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಆಧಾರ್ ವಿವರಗಳನ್ನು ದಾಖಲಿಸಿ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಮಾಲೀಕನ ಹೆಸರನ್ನು ಆಯ್ಕೆ ಮಾಡಿ ಅಂತ ಇರುತ್ತಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಅದರ ಕೆಳಗೆ ನಿಮ್ಮ ಆಧಾರ್ ಕಾರ್ಡ್ ವಿವರಗಳನ್ನು ನಮಗೆ ಕೊಡಲಿಕ್ಕೆ ಇಷ್ಟ ಇದೆ ಅಂತ ಕೇಳಿದೆ. ಸೊ ಹೌದು ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಆಧಾರ್ ಕಾರ್ಡ್ ಸ್ಕ್ಯಾನ್ ಮಾಡಿ ಅಂತ ಇದೆಯಲ್ಲ, ಅಲ್ಲಿ ಪ್ರೆಸ್ ಮಾಡಿ. ಈಗ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ. ಅದ್ರ ಮುಂದೆ ಬಂದ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ನ ಬಾರ್ಕೋಡ್ ಇದೆಯಲ್ಲ, ಅದನ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡಿದ ನಂತರ ಆಧಾರ್ ಕಾರ್ಡ್ ನಂಬರ್, ಹೆಸರು ಎಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ. ಮತ್ತೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ನಂತರ ಕೆಳಗೆ ಆಧಾರ್ ಒಪ್ಪಿಗೆ ಪತ್ರ ಅಂತ ಇರುತ್ತೆ. ಸೊ ಆ ಪತ್ರನ ನೀವು ಕರೆಕ್ಟಾಗಿ ಓದಿ ನೋಡ್ಬಿಟ್ಟು ಕೆಳಗಡೆ ಒಂದು ಬಾಕ್ಸ್ ಇರುತ್ತೆ, ಅದನ್ನ ಟಿಕ್ ಮಾಡಿಬಿಟ್ಟು ಆಧಾರ್ ಮಾಹಿತಿ ಉಳಿಸಿ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಆಧಾರ್ ಮಾಹಿತಿ ಉಳಿಸಲಾಗಿದೆ ಅಂತ ಒಂದು ಸೂಚನೆ ಬರುತ್ತೆ, ಅಲ್ಲಿ ಸರಿ ಅಂತ ಇರುತ್ತೆ. ಸೊ ಸರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೆಳೆಯ ವಿವರ ದಾಖಲಿಸಿ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ಓಪನ್ ಆದಾಗ ಈ ರೀತಿ ಇರುತ್ತೆ. ಮತ್ತೆ ಇಲ್ಲಿ ನೀವು ಸ್ಕ್ರೋಲ್ ಮಾಡಿಕೊಂಡು ಬೆಳೆಯ ವಿಧವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏಕ ಬೆಳೆನ ಇಲ್ಲ ಬಹು ಬೆಳೆನ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದ್ರ ಕೆಳಗೆ ನಿಮ್ಮ ಎಕರೆ ಟೋಟಲ್ ಎಷ್ಟಿದೆಯೋ ಅದನ್ನ ಟೈಪ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2 ಎಕರೆ ಅಂದರೆ ಅಲ್ಲಿ 2 ಅಂತ ಟೈಪ್ ಮಾಡ್ಕೊಳ್ಳಿ. ಹಾಗೆ ಗುಂಟೆ ಏನಾರ ಇದ್ರೆ ಅಲ್ಲೂ ಟೈಪ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ 0 ಅಂತ ಟೈಪ್ ಮಾಡ್ಕೊಳ್ಳಿ. ಮತ್ತೆ ಅದ್ರ ಕೆಳಗೆ ನೀರಾವರಿ ವಿಧವನ್ನು ಆಯ್ಕೆ ಮಾಡಿ ಅಂತ ಇದೆ. ಸೊ ನಿಮ್ದು ಯಾವುದೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೆಳೆ ಆಯ್ಕೆ ಮಾಡಿ ಅಂತ ಇರುತ್ತೆ. ಸೊ ಮೊದಲು ಕಾಲಮಲ್ಲಿ ಬಂದ್ಬಿಟ್ಟು ನಿಮ್ಮ ದೀರ್ಘಕಾಲಾವಧಿ ಬೆಳೆ ಯಾವ್ದಿರುತ್ತೋ ಸೊ ಅದನ್ನ ಟೈಪ್ ಮಾಡಿ. ಅಡಿಕೆ ಅಂದರೆ ಅಡಿಕೆ ಅಂತ ಬರ್ಕೊಳ್ಳಿ. ನೆಕ್ಸ್ಟು ಅದ್ರ ಕೆಳಗೆ ನಿಮ್ಮ ಸಮಕಾಲೀನ ಬೆಳೆ ಯಾವುದೋ ಇರುತ್ತೋ ಸೊ ಅದನ್ನ ಬರ್ಕೊಳ್ಳಿ. ಸೊ ಬೆಳೆಗಳನ್ನು ಆಯ್ಕೆ ಮಾಡಲಿಕ್ಕೆ ಕೋಡ್ಸ್ ಇದ್ದಾವೆ. ಸೊ ಹೇಳಲಿಕ್ಕೋದ್ರೆ ತುಂಬ ಲೇಟ್ ಆಗುತ್ತೆ, ನೀವು 1 2 3 ಅಂತ ಹಾಕಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಇಲ್ಲಿ ಕ್ಯಾಮ್ರಾ ಐಕಾನ್ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿಬಿಟ್ಟು ನೀವು ಮೊದಲನೇ ಬೆಳೆ ಯಾವುದನ್ನ ಸೆಲೆಕ್ಟ್ ಮಾಡಿದ್ರು ಸೊ ಅದ್ರ ಫೋಟೋನ ಹೊಡೆದ್ಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ 2ನೇ ಫೋಟೋಗೆ ನಿಮ್ಮ ಸಮಕಾಲೀನ ಬೆಳೆ ಯಾವ್ದು ಕೊಟ್ಟಿದ್ರು ಸೊ ಅದನ್ನು ಫೋಟೋ ಹೊಡ್ಕೊಬಿಟ್ಟು ಸರಿ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ 3ನೇದಾಗಿ ಸೆಲೆಕ್ಟ್ ಮಾಡೋ ಫೋಟೋ ಆ ಗದ್ದೆಯಲ್ಲಿ ಆ ಮಾಲೀಕನ ನಿಲ್ಲಿಸ್ಬಿಟ್ಟು ಸೊ ಅವ್ರ ಜೊತೆಗೆ ಫೋಟೋ ಹೊಡೆದು ಹಾಕಿ. ಫಾರ್ ಎಕ್ಸಾಂಪಲ್ ಈಗ ಸ್ಕ್ರೀನ್ನಲ್ಲಿ ತೋರಿಸ್ತಿರೋ ಥರ. ಹಾಗೆ ಭತ್ತ ಎಷ್ಟು ಎಕರೆ ಇದೆ, ಅಡಿಕೆ ಎಷ್ಟು ಎಕರೆ ಇದೆ ಅಂತ ನೀವು ಕೆಳಗಡೆ ಎಂಟರ್ ಮಾಡಬೇಕಾಗತ್ತೆ. ಸೊ ಆ ಸ್ಟೆಪ್ನ ನಾನು ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದ್ದೀನಿ. ಸೊ ನೀವು ಗ್ಯಾಪ್ನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಎಲ್ಲ ಸ್ಟೆಪ್ಪನ್ನು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಚೆಕ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ ನಂತರ ಬೆಳೆಯ ಮಾಹಿತಿ ಸೇರಿಸಿ ಅಂತ ಐತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದು ಬಾಟಮಲ್ಲಿ ಲೆಡ್ಜರ್ ರೀತಿ ತೋರಿಸುತ್ತೆ. ನೀವು ಬೆಳೆಯ ವಿವರ ಉಳಿಸಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೂಚನೆಯಲ್ಲಿ ಕೊಟ್ಟಿರುವ ಮಾಹಿತಿ ಸರಿಯಾಗಿದ್ದರೆ ಮಾಹಿತಿ ಸರಿ ಇದೆ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ಬೆಳೆಯ ವಿವರಗಳ ಮಾಹಿತಿ ಉಳಿಸಲಾಗಿದೆ ಅಂತ ಒಂದು ಪಾಪ ಬಂದಿದೆ, ಅದ್ರ ಮೇಲೆ ಸರಿ ಅಂತ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಬನ್ನಿ.
ಮತ್ತೆ ಹೋಮ್ ಪೇಜ್ಗೆ ವಾಪಸ್ ಬಂದಿದ್ದ ನಂತರ ಅಲ್ಲಿ ನಮೂದಿಸಿದ ವಿವರ ಅಪ್ಲೋಡ್ ಮಾಡಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವೇನೆಲ್ಲ ವಿವರಗಳನ್ನ ಇಲ್ಲಿ ನಮೂದಿಸಿದ್ರೋ ಸೊ ಅದು ಬಂದ್ಬಿಟ್ಟು ಡಾಟಾ ಬೇಸಿಗೆ ಅಪ್ಲೋಡ್ ಆಗಿರುತ್ತೆ. ಮತ್ತೆ ಅದ್ರ ಕೆಳಗೆ ವರದಿ ವೀಕ್ಷಣೆ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಯಾವ ಬೆಳೆಯನ್ನ ಸರ್ವೆ ಮಾಡಿದಾರ ಸೊ ಅದ್ರ ವಿವರಗಳನ್ನ ಇಲ್ಲಿ ಗ್ರಾಮದ ಹೆಸರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಲಿಸ್ಟ್ ಆಗಿ ತೋರಿಸುತ್ತೆ. ಮತ್ತೆ ಬ್ಯಾಕ್ ಬಂದಾಗ ಅದರಲ್ಲಿ ಅಪ್ಲೋಡ್ ಮಾಡಲು ಬಾಕಿ ಇರುವ ವರದಿ ಯಾವುದು ಅಂತ ಇದೆ, ಸೊ ಅದನ್ನು ನೀವು ಚೆಕ್ ಮಾಡ್ಕೋಬಹುದು. ಸದ್ಯಕ್ಕೆ ನಾವು ಯಾವುದು ಆಡ್ ಮಾಡಿಲ್ವಲ್ಲ. ಮತ್ತೆ ಬ್ಯಾಕ್ ಬಂದ್ಬಿಟ್ಟು 3ನೇ ಟ್ಯಾಬ್ ಅಲ್ಲಿ ಚೆಕ್ ಮಾಡಿದ್ರೆ ಅದ್ರಲ್ಲಿ ಬಂದ್ಬಿಟ್ಟು ನಮ್ಮ ಊರಲ್ಲಿ ಯಾರೆಲ್ಲ ಬೆಳೆ ಸರ್ವೆ ಮಾಡಿಲ್ವೋ ಅವರ ಸರ್ವೆ ನಂಬರ್ ಮತ್ತೆ ಅವರ ಹೆಸರನ್ನ ಇಲ್ಲಿ ಲಿಸ್ಟ್ ಆಗಿ ಕೊಟ್ಟಿರ್ತಾರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.